ಮನುಷ್ಯನಿಗೆ ಆರೋಗ್ಯ ತರ್ತಾನ, ಒಕ್ಕಲಕ್ಕ ಹಕ್ಕಲಾಗಿರ್ತಾನ. ಬರ್ತಾನವ್ವ ಬರ್ತಾನ, ವಾರ ವಾರ ಬರ್ತಾನ, ವಾರದ ಬಸಣ್ಣ. ಆತ್ಮೀಯ ಕೇಳುಗರ, ಇವತ್ತಿನ ದಿನ ವಾರ ವಾರ ಬರುವ ವಾರದ ಬಸಣ್ಣ ಜಾನುವಾರುಗಳ ಕುರಿತು ಏನ್ ವಿಷಯ ತಂದಾನ ಅಂತ ಕೇಳೋಣ ಬರ್ರಿ. ಏಳು ಸುತ್ತಿನ ಕೋಟೆ ಅದರೊಳು ಬಂದು ನಿಂತನ ಬಸವ, ಬಸವಕ ಬಸವನೀರೇ ಆ ಬಸವನ ಪಾದಕ ಶರಣೆನ್ನೀರೇ. ಗೌಡ್ರ ಮನಿತನ ಬರೋದ್ರಾಗ ಕಾಲು ಸಾಕಾಗಿ ಹೋತು ನೋಡ. ಯಪ್ಪ ಜೀವ ಕಾಲಿಂದ ಏನು ಹೇಳದನ. ಗೌಡ್ರ ಅದರ ಇಲ್ಲ ನೋಡ್ತೀನಿ. ಗೌಡ್ರ ಗೌಡ್ರ. ಏ ಬಸಣ್ಣ, ಬಾರ್ ಬಸಣ್ಣ. ಬಂದಿನ್ರಿ ಗೌಡ್ರ. ಏನ ಬಸಣ್ಣ ಹಿಂಗ್ಯಾಕ್ ಕುಂಟ್ಕೊಂತ ಬರಕತ್ತಿದೆ, ನಮ್ಮ ಆಕಳ ಕುಂಟದಂಗ? ಅಯ್ಯಯ್ಯೋ ಗೌಡ್ರ, ಏನ್ ಹೇಳ್ರಿ ಈ ಕಾಲಿನ ತ್ರಾಸು. ಮತ್ತ ಈಗೇನ್ರಿ ಅಜ್ಜೊಂದ್ ಆಗಿಬಿಟ್ಟಿನೇ, ಹಿಂಗಾಗಿ ಕಾಲಿಂದ ಬ್ಯಾನಿ ಮತ್ತ ವಯಸ್ಸಿಗೆ ಸಹಜ ಆಗಿಬಿಟ್ಟಾವ. ಅಲ್ಲೋ ಬಸಣ್ಣ, ವಾದರ ಎಂತ ಚಂದ ಇದ್ದಲ್ಲ. ಹಾಗ್ರಿ ಅದು ನಿನ್ನಿದ್ದದ್ದು ಇವತ್ತಿರುದಿಲ್ಲ, ಇವತ್ತಿದ್ದದ್ದು ನಾಳೆಗೆ ಇರುದಿಲ್ಲ. ಅದೆಲ್ಲ ಪರಮಾತ್ಮನ್ ಲೀಲಾ ರೀ ಅದು ಗೌಡ್ರ. ಅಲ್ಲ ಬಸಣ್ಣ, ನಿನ್ನ ಹಂಗ ಕುಂಟತೈತಿ ನೋಡಪ್ಪ ನಂದು ಆಕಳಿಲ್ಲ. ಅದ ನೋಡ್ರಿ, ನಾನಿವತ್ ಮುದ್ದಾಮ ಎಂತ ತ್ರಾಸಿದ್ರು ಈ ಕುಂಟಿಗೊಂದಾದ್ರೂ ಬಂದ್ ನಿಮ್ ಮುಂದ ಒಂದು ವಿಷಯ ಹೇಳ್ಬೇಕಂತಾನ ಬಂದೀನಿ ನೋಡ್ರಿ ಗೌಡ್ರ. ಬಸಣ್ಣ ಅದರಿ, ಇದೇನ್ ಕುಂಟತ್ತಂದ್ರ ಬರೇ ಮನುಷ್ಯರು ದನ ಇವೆಲ್ಲ ಜೀವಿ ಅನ್ನೋ ಏನ್ ಅದಾವ ಎಲ್ಲವಕ್ಕೂ ಇದ್ದುದರಿ. ಇದು ಆಕಳಿಗೆ ಏನಾಗತ್ ಬಿಡಬೇಕು ಬಸಣ್ಣ. ನೋಡಿರಿ ಅಲ್ ಮತ್ ಈಗ ಕುಂಟಕತ್ತವ ಬರೀ ಎತ್ತಷ್ಟ, ಯಾಕ ಆಕಳ ಎಮ್ಮಿ ಕುರಿ ಆಡು ಮತ್ ಮನುಷ್ಯರಂತೂ ಸಹಿ ಕುಂಟ ಬಿಡುಗಡೆ ಇಲ್ರಿ ಅದು. ಆಕಳ ಕುಂಟು ಬಾದ್ರ ಏನಾಗತ್ ಬಸಣ್ಣ? ಗೌಡ್ರ ಅಲ್ರಿ, ನಾ ಹಿತ್ತಲ್ದ ಹೋಗಿನಿ, ಆಕಳ ಪಾಪ ಬಾಳ ಕುಂಟ ಕತ್ಬಿಟ್ಟೈತ್ರಿ. ಅಯ್ಯ ಬಸಣ್ಣನು ಬಂದಾನೇನ? ನಮಸ್ಕಾರ ಗೌಡ್ಶನಿ, ನಮಸ್ಕಾರ. ನೋಡ್ರಿ ನಮಸ್ಕಾರ. ಅದ ಕುಂಟಿನ ಬಗ್ಗೆ ಮಾತಾಡಕತ್ತೀವಿ ನೋಡ್ರಿ ನಾವು ಗೌಡ್ಶನಿಯರ. ಹೌದೇನ್ಪಾ? ಅದಕ್ಕ ಮತ್ ಈ ಸರಿ ಮತ್ತ ಯಥಾ ಪ್ರಕಾರ ಧಾರವಾಡಕ್ ಹೋದಾಗ ಕೃಷಿ ವಿಶ್ವವಿದ್ಯಾಲಯದ ನಿಂದ ಮಾಮೂಲಿ ಇಲ್ಲ ಬಸಣ್ಣ. ಅದ ಮತ್ತೆ ಕೃಷಿ ವಿಶ್ವವಿದ್ಯಾಲಯದಾಗ ತನ್ನ ದವಾಖಾನಿಗೆ ಹೋಗಿ ಅಲ್ಲೆಲ್ಲ ಮಾಹಿತಿ ಮಾಡ್ಕೊಂಡ್ ಬಂದಿರ್ತಿ. ಕುಂಟಿನ ಪಂಟಿನ ಏನಾರು ಮಾಡ್ಕೊಂಡ್ ಬಂದೇನ? ನಿನ್ ಕಾಲಿಗೆ ಏನಾರು ಹೇಳ್ಕೊಂಡ್ ಬಂದೇನ? ಮತ್ತೆ ನಾನು ಖರೇ ಹೇಳ್ತೀನ್ರಿ ಗೌಡ್ರಿ, ಇಷ್ಟ ದಿವ್ಸ ದನ ಕುಂಟ ಕತ್ತಿದ್ವು ಅಂದ್ರ ಅವಕ್ ಎಷ್ಟು ತ್ರಾಸ ಆಕೈತಿ ಅನ್ನೋದು ಕಲ್ಪನಾನ ಇದ್ದಿದ್ದಿಲ್ಲ. ಯಾವಾಗ ನಾನು ಕುಂಟ ಕತ್ತಿದ್ ನೋಡ್ರಿ, ಅವಾಗ ನನಗ ಅಬ್ಬಬ್ಬಬ್ಬಬ್ಬಬ್ಬ ಎಷ್ಟು ವಿಲಿ ಒದ್ದಾಡ್ತೈತಿ ಅದು ಬಾಯಿಲ್ಲ. ನಾವಂಕರ ಆಕಳ ಕಟ್ಟಿರ್ತೀವಿ, ಅದಕ್ಕೇನಾಗತ್ ಬಿಡ ಬಸಣ್ಣ. ಅಲ್ ಬಸಣ್ಣ, ಯಾಕ ನೀ ಯಾಕೆ ಕುಂಟಕತ್ತಿಪ? ಗೌಡ್ಶನಿ ಹೇಳಿದ್ನಲ್ರಿ, ಅದು ಅದೇನೊಂದು ಇದು ಅಂತ ಹೇಳ್ತಾರ್ರಿ. ಅದು ಎಲ್ಲೋ ಒಂದು ಕಡೆ ಬಿದ್ದದ್ವು ಎದ್ದದ್ವು ಮೊದಲು ಗೊತ್ತಾಗದಲ್ರಿ, ಪೆಟ್ಟು ಬಿದ್ದದ್ವು. ವಯಸ್ಸಾದಂಗೆಲ್ಲ ಒಂದಿಟ್ಟು ಮೊಣಕಾಲ್ ತ್ರಾಸು ಹೆಚ್ಚಾಗ ಹತ್ಬಿಡ್ತಾವ್ ನೋಡ್ರಿ. ಮಳೆಗಾಲ ಚಳಿಗಾಲ ಸ್ವಲ್ಪ ನೋವು ಹೆಚ್ಚಾಕ ಬಸಣ್ಣ. ಆಗ್ಲಿ, ಮತ್ ಈಗ ಏನಾರ ಈ ಕುಂಟಿನ ಬಗ್ಗೆ ಏನಾರ ಒಂದ್ ಮಾಹಿತಿ ತಗೊಂಬಂದೇನ? ಮತ್ತೆ ಅದಕ್ಕ ಬಂದಿ ಅಂತ ಹೇಳಿದ್ನ. ಹೇಳ್ಬಸಣ್ಣ, ಮತ್ ನಾನು ಒಂದಿಷ್ಟು ಜನಗಳಿಗೆ ಹೇಳ್ತೀನಿ. ಅಲ್ಲೇ ಡಾಕ್ಟರ್ ಸಾಹೇಬ್ರನ್ನ ಭೇಟಿ ಆದನ್ರಿ. ಅದ್ ನಮ್ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ದನದ ದವಾಖಾನೆ ಭೇಟಿ ಆದೇನಿ. ಅದಕ್ಕೆ ಅವ್ರ ಡಾಕ್ಟರ್ಗೆ ನಾನು ಕೇಳಿದೇನ್ರಿ, ಇಲ್ರಿ ಸಾಹೇಬ್ರ, ಮತ್ ಇದು ಪಾಪ ದನ ಎಷ್ಟ್ ತ್ರಾಸ ಪಡಕತ್ತಾವಲ್ಲ, ಇವಕ್ ಕುಂಟು ಮತ್ ಇದು ಯಾಕೆ ಕುಂಟ್ತಾವ ಏನು ಇನ್ನಷ್ಟು ನಮಗ ಮಾಹಿತಿ ಕೊಡ್ರಿ. ಬರೀ ಎತ್ತಷ್ಟ ಕುಂಟ್ತಾವಂತ ಮಾಡಿದ್ಯಾ? ಅಲ್ಲಿ ಎಮ್ಮಿ ಕುಂಟ್ಕೊಂತ ಹೋಗೋದು ನೋಡುತ್ತೀನ್ರಿ, ರಸ್ತೆದಾಗ ಕೆಲವು ಆಡ್ ಕುಂಟ್ಕೊಂತ ಹೋಗ್ತಾವ, ಇವು ಎದಕ್ ಕುಂಟ್ತಾವ್ರಿ? ಮತ್ತೆ ಅಲ್ಲಿ ಹಾಸ್ಪಿಟ್ಲಿಗೂ ಬಂದಿದ್ವು ಮತ್ತೆ ಕುಂಟದು? ಹ್ಞೂನ್ರಿ ಗೌಡ್ರ, ಆಸ್ಪತ್ರೆಗೆ ಬಂದಿದ್ದು. ಮತ್ ನಾವು ಏನಾರು ಮಾಡ್ಬೇಕಲ್ಲ ಮತ್ ನಮ್ಮ ಮಕ್ಕಳಿಗೆ ಬಸಣ್ಣ. ಕೇಳ್ಕೊಂಡ್ ಬಂದೇನ್ ತಡ್ರಿ, ನಾ ಹೇಳ್ತೀನಿ ನಿಮ್ಗೆ. ಬಸಣ್ಣ, ನೀನು ಬಂದ್ ಹೇಳ್ತಿ ಅಂತನ ನಾವು ಅದ ಯೋಚನೆ ಒಳಗ ಇದ್ವಿ. ಚಲೋ ಆತಪ್ಪ, ಪಾಪ ನಮ್ಮ ಆಕಳ ಎತ್ತು ಕಾಲ್ ನೋವು ಮಾಡ್ಕೊಂಡು ಕುಂಟ ಕತ್ಬಿಟ್ಟಾವ. ಹ್ಞೂನ್ರಿ ಗೌಡ್ಶನಿ, ಅದಕ್ಕೆ ಅವ್ರು ಡಾಕ್ಟರ್ ಸಾಹೇಬ್ರಿ ಏನಂದ್ರು, ನೋಡಪ್ಪ ಯಾವ್ದ ಒಂದು ನಾವು ಆರಾಮಿಲ್ಲ ಇಂಥದೊಂದು ಏನೋ ತ್ರಾಸ ಐತಿ ಅಂದ್ರೆ ಎದಕ್ ತ್ರಾಸ ಆಗೈತಿ ಅಂದ್ರೆ ಅದ್ರ ಮೂಲ ಕಾರಣ ಹುಡುಕ್ಬೇಕಂತ್ರಿ. ಅದೇನು ಬಸಣ್ಣ? ಹೌದೌದ್ರಿ, ಈ ಕುಂಟಿನ ವಿಷಯ ಬಂತಲ್ಲ, ಅದಕ್ಕೆ ಅವ್ರು ಡಾಕ್ಟರ್ ಸಾಹೇಬ್ರು ಏನ್ ಹೇಳಿದ್ರು ಅಂದ್ರಿ, ನೋಡಪ್ಪ ಕುಂಟಿ ಅದಕ್ಕ ಬರ್ತೈತಿ ದನದೊಳಗ ಅಂದ್ರ
ಮೊದ್ಲೇದಾಗಿ ಹೂಡೋ ದನ ಇತ್ತು, ಎತ್ತಿದ್ವು ಹೋರಿದ್ವು ಅಂತಂದ್ರ ಎತ್ತರೆ ಪಿತ್ತರೆ ಹೂಡೋದು ಏನು ಮಾಡ್ತಾರ ಕೆಲವು ಹರಿಯದ್ ಹುಡ್ರು. ಅದಕ್ಕ ಒಂದ್ ಕಡೆ ಎಲ್ಲ ಗಾದಿ ಮಾತ್ ಹಿಂದೆ ಯಾರು ಹೇಳಿದ್ದನ್ ಮತ್ ಹೇಳಿದ್ರಿ ಅವ್ರು ಡಾಕ್ಟರ್ ಸಾಹೇಬ್ರು. ಹೋರಿ ಹೂಡುದಾದ್ರ ವಯಸ್ಸಾದಾರ ಹೂಡ್ಬೇಕಂತ್ರಿ, ವಯಸ್ಸಾದ ಎತ್ತು ಹೂಡುದಾದ್ರ ಹರಿಯದಾರ ಹೂಡ್ಬೇಕಂತ್ರಿ. ಅದೇನು ಬಸಣ್ಣ ನನಗೂ ಆಶ್ಚರ್ಯ ಆತ್ರಿ. ಡಾಕ್ಟರ್ ಸಾಹೇಬ್ರು ಏನೇನೋ ಹೇಳತಾರ, ಬ್ಯಾಡ ಹೋರಿ ಅದನ್ನ. ಅವ್ರಂದ್ರು ಹರಿಯದಾರ್ಗೆ ಹೂಡೋದ್ ಗೊತ್ತಿರೋದಿಲ್ಲ, ಆದ್ರ ಎತ್ತು ಆಗ್ಲೇ ಅದು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತೈತಿ, ಅದು ಚಲೋ ಸಾಗುವಳಿ ಮಾಡ್ತೈತಿ, ಒಕ್ಕಲ್ತನ ಮಾಡ್ತೈತಿ, ಅದಕ್ಕೆ ಅದು ಸಂಭಾಳಿಸ್ಕೊಂಡ್ ಹೋಗ್ತೈತಿ. ಒಳ್ಳೇದ್ ಹೇಳ್ಯಾರಲ್ವ ಮತ್ತ ಇನ್ನ ಹರಿಯದ ಹೋರಿ ಅಂದ್ರ ಹೋರಿ ಅವಕ್ಕ ಹೂಡದ ಅಂದ್ರ ಹೆಂಗ ಹೊಲ್ದಾಗ ಕೆಲಸ ಮಾಡ್ಬೇಕು ಅನ್ನೋದ ಗೊತ್ತಿರೋದಿಲ್ಲ. ಅದನ್ನ ದುಡಿಸ್ಕೊಳ್ಳೋದು ವಯಸ್ಸಾದವ್ರಿಗೆ ಗೊತ್ತಾಗತ್ತ. ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ಅನುಭವ ಅಲ್ರಿ. ಅವನ ಅಂದೆ ಹೌದ್ ಹೋಗ್ರಿ ಡಾಕ್ಟರ್, ನಿಮ್ಮದು ಮೆಚ್ಚಿದೆ, ನೀವು ಒಕ್ಕಲಿಗ್ಯಾರ ಬಿಡ್ರಿ, ನೀವು ಪಕ್ಕಾ ಒಕ್ಕಲಿಗ್ಯಾರ ಅಂತ ಅವ್ರಿಗೆ ಮತ್ತೇನ್ರಿ ಅಗದಿ ಖುಷಿಲಿ ಹೇಳಿದೆ. ಅವ್ರಂದ್ರ ಬರೀ ಖುಷಿ ಪಡೋದು ಅಲ್ಲೋ ಮಾರಯ್ಯ ಬಸಣ್ಣ ಕೇಳಿಲ್ಲ ಅಂದ್ರ. ಹೇಳ್ರಿ ಸಾಹೇಬ್ರ ಅಂತಂದೇನ್ರಿ. ಅದಕ್ಕೆ ಅವ್ರ ಮುಂದೆ ಹೇಳ್ಕೊಂತ ಹೊಂಟ್ರಿ, ಇಲ್ಲ ಹೂಡೋದ್ ಶೆಣೆತನ ಐತಿ, ಒಕ್ಕಲ್ತನ ಅಂದ್ರ ಈ ದನಗಳನ್ನ ನಾವ್ ಹೊಲ್ದಾಗರ ಆಗ್ಲಿ ಹೊಲಕ್ ಒಯ್ಯೋ ಮುಂದರ ಆಗ್ಲಿ ಚಲೋ ರಸ್ತೆದಾಗ ಒಯ್ಬೇಕು. ಕಲ್ಲು ಮುಳ್ಳು ಇಂತಾವ್ ಇದ್ದಾಗ ಒಂದ್ ವೇಳೆ ನಮ್ ಎತ್ತಿನ ಕಾಲ್ ಏನಾರ ಅದ್ರ ಮ್ಯಾಗ ಪಾದ ಅದ್ರ ಮ್ಯಾಗ ಕುಂತು ಒಳದಂಗ ಆತು ಅಂದ್ರ ಉಳ್ಕದು ಅಂತ ಹೇಳ್ತಾರ ನೋಡ್ರಿ, ಹಂಗಾತು ಅಂತಂದ್ರ ಇಲ್ಲ ಚೂಪನ್ ಕಾಜು ಪಾಜು ಇಂತಾವ್ ಏನಾರ ನಟಿತು ಅಂದ್ರ ಕೆಳಗ ಗಾಯ ಆಗಿಬಿಡ್ತೈತಿ. ಒಂದೊಮ್ಮೆ ಗಾಯ ಆಗಿರೋದಿಲ್ಲ, ಹೊರಗಡೆ ರಕ್ತ ಬಂದಿರೋದಿಲ್ಲ, ಆದ್ರ ಒಳಗೆ ಎಲ್ವಿಗೂ ಪೆಟ್ಟು ಬಿದ್ದಿರ್ತಾವ. ಅದನ್ನ ನಾವು ಲಕ್ಷ್ಯಕ್ಕೆ ತಗೊಳ್ಳೋದೇ ಇಲ್ಲ. ಹಾಗ ಹೊಡ್ಕೊಂಡು ಹೋಗ್ಬಿಡ್ತೀವಿ. ಹೊಲ್ದಾಗ ಹೋದ್ಮ್ಯಾಗ ಅವತ್ತು ಕೆಲಸದಿಂದ ಬಿತ್ತದ ಹರಗದು ಬಾಳ ಐತಿ, ಇನ್ನೇನು ದೌಡ್ ಮುಗಿಸ್ಬೇಕು, ಹಸಿ ಹೋಗ್ತೈತಿ, ಆ ದೌಡ್ ಹರಗಬೇಕು, ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತ ಮೈ ಒಳ್ಳೆ ದುಡಿಸ್ಬಿಡ್ತೀವಂತ್ರಿ ಅತ್ತ. ಅಂತ ಹೊತ್ನ್ಯಾಗ ನಾವ್ ಆ ಕುಂಟದನ್ನ ಅದೇನ್ ಮಾಡತ್ ಬಿಡು, ಕಡಿಮೆ ಆಗತ್ ಅನ್ಕೊಂತ ಹೂಡಿ ಮುಗಿಸ್ಬಿಡ್ತೀವಿ. ಖರೆ ಅದು ಸಂಕಟಕ್ಕ ಪಾಪ ಬಾಯಿಲ್ಲದು ಅಂತ ಹೇಳಿದ್ರಿ ಮಾಡ್ತಾವ. ಆದ್ರ ಅದ್ರ ಪರಿಣಾಮ ಆಗ ಮುಂದ ಸಂಜೆ ಅನ್ನೋದ್ರಾಗ ಚಾಲು ಆಗ್ಬಿಡ್ತೈತಂತ್ರಿ. ಒಮ್ಮೆ ಒಂದು ದನ ಇಂತ ಒಂದು ಕುಂಟದಕ್ಕ ಚಾಲು ಮಾಡಿತು ಅಂತಂದ್ರ ನೀವು ಮೊದಲು ಏನ್ ಮಾಡ್ಬೇಕು, ರೈತರನ್ನ ಮೊದಲು ಅದಕ್ಕೆ ಆರಾಮ್ ಕೊಡ್ಬೇಕು ಅಂತ ಹೇಳಿದ್ರಿ. ಅದಕ್ಕೆ ಕೆಲಸ ಮಾಡಿಸ್ ಬಿಡ ಒಂದ್ 2-3 ದಿವಸ ಭಕ್ತ ಬಂದು ಅಗದಿ ಆರಾಮ್ ಕೊಡ್ಬೇಕಂದ್ರಿ. ನಾವ್ ಸಂಕಟಗರದ್ ಮಾಡ್ತೀವಿ, ರೈತ ಇರೋದ 2 ಎತ್ತಿರ್ತಾವ್ರಿ, ಇನ್ನೂ 10 ಎಕರೆ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತ ಸಂಕಟ ಪಡ್ತೀವಿ ನಾವ್ ರೈತರ. ಆದ್ರ ಅದನ್ನ ಡಾಕ್ಟರ್ ಸಾಹೇಬ್ರ ಅಂದ್ರು, ನೋಡಪ್ಪ ಇವು ಮಷಿನ್ ಅಲ್ಲ, ಒಂದ್ ಟೈರ್ ಕೆಟ್ಟು ಇನ್ನೊಂದು ಪಂಚರ್ ಆತಂದ್ರೆ ಇನ್ನೊಂದು ಹಾಕೊಳ್ಳೋದು ಅಂತ ಹಂಗಲ್ಲ ಇದು. ಬಸಣ್ಣ ಮತ್ತೆ ಏನ್ ಮಾಡೋದು ಬಸಣ್ಣ, ಮೊದ್ಲೆಲ್ಲ ಮುಯ್ಯ ಅದು ಅಂತ ಮಾಡ್ತಿದ್ವಿ, ಅವ್ರು ಇವ್ರು ಎಲ್ಲಾರು ಕೂಡಿ ಒಕ್ಕಲ್ತನ ಮಾಡ್ತಿದ್ವಿ. ಏನ್ ಮಾಡೋದು, ಅದ ನೋಡ್ರಿ ತ್ರಾಸ. ಡಾಕ್ಟರ್ ಸಾಹೇಬ್ರು ಹೇಳಿದ್ದ ಅದನ್ನ ಎಂದಕ ಸಹಕಾರ ಪದ್ಧತಿ ಒಳಗ ಒಬ್ರಿಗೊಬ್ರು ಸಹಕಾರ ಮಾಡಿಕೊಂಡು ಒಂದ್ ಎತ್ತಿಗೆ ಏನಾರ ತ್ರಾಸ ಇದ್ರೆ ಅದನ್ನ ಕಟ್ಟಿ ಮತ್ತೊಬ್ರು ತಮ್ಮದೊಂದ್ ಎತ್ತ ತಂದು ಜೋಡಿಸಿ ಹೂಡೋದು ಬಿತ್ತದು ಒಕ್ಕಲ್ತನ ಮಾಡ್ತಿದ್ರು. ಈಗ ನೇರದು ಯಾಕ ಏನ ನಮಗಂತೂ ಸರಿ ಕಾಣುವಲ್ದ್ರಿಪ್ಪ ಅಂತ ಅಂದ್ರಿ ಅವ್ರು ಡಾಕ್ಟರ್ ಸಾಹೇಬ್. ಹೌದು ಬಸಣ್ಣ. ಮತ್ತೆ ಆಮೇಲೆ ಮತ್ತೆ ಕೇಳಿದೇನ್ರಿ, ಅಲ್ರಿ ಎತ್ತಿಗೆ ಮತ್ ಬರೇ ಇದೊಂದ ಹೊರಗ ಗಾಯ ಆಗ್ಲಿ ಬಿಡ್ಲಿ ಅಥವಾ ಒಟ್ಟು ಕಾಲು ಒಳದ್ರ ಇಷ್ಟಕ್ಕ ಕೊಡ್ತಾವನ್ರಿ ಅಂತ ನಾ ಕೇಳಿದೆ. ಹಂಗೂನು ಅಲ್ಲ, ಈಗ ಮನುಷ್ಯರೊಳಗೆ ಈಗ ಅಂದ್ಕೂಳೆ ನಾನ್ ನೋಡಿದ್ರು ನೋಡ್ರಿ ಅವ್ರು, ನೀನ್ ಕುಂಟಿಗೆ ಹೇಳೋ ಬಡಿಸುಂಡಿಗೆ ಏನ್ ಹೊಡಿಸುಂಡಿಗೆ ಅಂತ ಹಿಂಗೆಲ್ಲ ಕೇಳಿದ್ರು ಅವ್ರು. ಎಲ್ಲಿನ ತ್ಯಾಸ ಐತ್ ಬಿಡ್ರಿ ಸಾಹೇಬ್ರ, ಈಗ ನನಗ್ ಗೊತ್ತಾಗಕತ್ತೈತ್ರಿ, ಮತ್ ಇಳ್ತಾರ ವಯಸ್ಸಾತಲ್ಲ ಅದಕ್ಕ ಅಂತ ನಾ ಅಂದೆ. ಅದ ನೋಡ್ರಿ ಎತ್ತಿನ್ಯಾಗೂ ಅದ ಕಾರಣ ಇರ್ತೈತಿ. ಯಾವಾಗೋ ಏನೋ ಒಂದ್ ಸ್ವಲ್ಪ ಪೆಟ್ಟು ಬಿದ್ದಿರ್ತಾವ, ಎಲಬು ಬಿದಿರಿದಂಗ ಆಗಿರ್ತಾವ, ಅದ್ರಾಗ ಅವು ತ್ರಾಣಿ ಇರುತ್ತನ ತಡ್ಕೊಂತಾವ, ಕುಂಟಲ್ದಂಗ ಹೊಕ್ಕಿರ್ತಾವ. ಆದ್ರ ಒಮ್ಮಿದಂಗೆ ಕೆಲಸ ಹೆಚ್ಚಾದ್ರ, ಹೆಚ್ಚಿಗೆ ದುಡಿಸಿದ್ರ ಅಥವಾ ಬಂಡಿ ಹೂಡಿದಾಗ ಬಹಳಷ್ಟ ಭಾರ ಹಾಕಿದ್ರ ಅದರ ಕಾಲು ಮೊದಲು ಏನು ಒಂದು ಎಲಬು ಸಣ್ಣಗ ಬಿದಿರಿರ್ತೈತಲ್ಲ ಅದು ಹೆಚ್ಚಾಗಿಬಿಡ್ತೈತಿ, ಆ ಪುಟ್ಟ ಬಾದ ಆಗಿಬಿಡ್ತಾವ ಕಾಲು ಅಂದ್ರು. ಮತ್ ಹೇಳಿದ್ರಿ ಆಮೇಲೆ ಕೊಳಗ ನುಡಿ ಏನ್ ಬಸಣ್ಣ ನೀನು ಅಂದ್ರು. ಏನ್ ಕೇಳ್ತೀರಿ ಸರ್, ದಿನ ದಂದಾಗ ಇರ್ತೀನಿ ನೋಡಿನಲ್ಲ. ಹಂಗಲ್ಲೋ, ಕೊಳಗ ಬರೋಬರಿ ಐತಿಲ್ಲ ಅಂತ ನೋಡ್ಬೇಕಂತ, ಕೊಳಗದ ಆರೋಗ್ಯ ಪಾದದ ಆರೋಗ್ಯ ನೋಡ್ಬೇಕಂತ್ರಿ. ಹಾ ಒಮ್ಮೆ ಸೊಟ್ಟ ಆಗಿರ್ತಾವ ಅಂದ್ರ ಅದು ಹೆಚ್ಚಿಗೆ ಬೆಳೆದಿರ್ತಾವ, ಅವು ನಡಿಯಕ್ ತ್ರಾಸ ಹಾಕಿರ್ತಾವ. ಆಮೇಲೆ ನಾಲ್ ಕಟ್ಸೋದು ಒಂದ್ ಪದ್ಧತಿ ರೀ, ಅದನ್ನು ಅಂದ್ರ ಅವ್ರು ಹಗಳಿಗೆಲ್ಲ ಹಂಗೆ ಮಾಡಕ್ಕಾಗತ್ತ. ಅದನ್ನಂತೀನಿ ಅಲ್ಲ, ಅವ್ರ ಅಂದ್ರ ಬಿಡ್ರಿ, ಆಕಳತ್ತು ಹೇಳಿದ್ರು ಅವ್ರು. ಆದ್ರೆ ಎತ್ತಿದ್ ಮಾತ್ರ ಅವ್ರು ಅಂದ್ರ ಮೊದಲ್ ನಾಲ್ ಬಡ್ಸೋದೇನ್ ಶಾಣ್ಯರ್ ಕಡೆಯಿಂದ ಹಾಕ್ಸ್ಬೇಕಪ್ಪ, ಅದು ಅವಶ್ಯ ಇದ್ರ. ಆಮೇಲೆ ಅವ ಶಾಣೆ ಇದ್ರ ಕರೆಕ್ಟ್ ಆಗಿ ಯಾವ ಕಡೆ ನಾಲ್ ಹಾಕ್ಬೇಕು, ಎಡಕಿಂದ ಹಾಕ್ಬೇಕ ಬಲ್ಕಿಂದ ಹಾಕ್ಬೇಕ 2 ಕಡೆ ಹಾಕ್ಬೇಕ, ಅವ ನೋಡಿ ಹೇಳ್ತಾನ. ಅಲ್ಲ ಬಸಣ್ಣ, ಮತ್ತೆ ಅವಶ್ಯ ಅಂದ್ರೆ ಏನದ ಅವಶ್ಯ?
ಅದು ಈಗ ಸೌಕಳಿ ಬರ್ತಿರ್ತಾವ ನೋಡ್ರಿ ಪಾದ, ಅವು ಈಗ ಯಾಶಿ ಪಾಶಿ ಆಗಿದ್ದು ಕಾಲು ಅಂದ್ರೆ ಈಗ ಒಂದ್ ಕಡೆ ಬೆಳವಣಿಗೆ ಹೆಚ್ಚು ಉಳಿತೈತಿ. ಅದಕ್ಕೆ ಅವ್ರ ಒಂದು ಉದಾಹರಣೆ ಕೊಟ್ರಿ ಅವ್ರ. ಏನ್ ಬಸಣ್ಣ ಅದು? ಅದು ನಮ್ಗೊಂದ್ ನಮೂನೇನ ಅನಿಸ್ತೀವಿ, ಆದ್ರೂ ಅವ್ರು ಹೇಳಿದ್ ಕರೆವನ ಅನಿಸ್ತೀರಿ. ಏನ್ ಬಸಣ್ಣ ಅದು? ಹ್ಞೂನ್ರಿ ಗೋಡ್ಸಣಿ. ಬಸಣ್ಣ ನಿಂದ ಚಪ್ಪಲ್ ತಗೋ ಅಂದ್ರು. ಇವ್ರು ಡಾಕ್ಟರ್ ಹಿಂಗ್ಯಾಕ್ ಮಾತಾಡ್ತಾರ ಇವ್ರು ಅಂತ ನಾನು ಹೊಳಸ್ರದನ ಅಂದ್ರು. ಅಲ್ರಿ ಸರ್ ಅನ್ಕೊಂತ ಹಿಂಗ್ ಹೊಳಸಿದೀನ್ರಿ. ಒಂದ್ ಕಡೆ ಹೆಚ್ಚಿಗೆ ಸೌಕಳಿ ಆಗೈತಿ, ಇನ್ನೊಂದ್ ಕಡೆ ಹಗೋ ಇಷ್ಟು ದಪ್ಪ ಐತಿ. ಅದು ಕಾಲಂದು ಅಟ್ಟಿ ಪಾದದ್ದು ಪಾದರಕ್ಷೆ ಅಂತ ಏನ್ ಹೇಳ್ತೀವಲ್ರಿ ಚಪ್ಪಲ್, ಅದ್ರದ್ದು ಅಟ್ಟಿ ಒಂದ್ ಕಡೆ ದಪ್ಪ ಐತಿ, ಒಂದ್ ಕಡೆ ಸೊರಗೆ ಐತಿ, ಅಂದ್ರೆ ಸೌದೈತಿ ಅಂದ್ರ. ಇದು ಹಿಂಗ್ಯಾಕಾತು ಅಂದ್ರು. ಯಾಂಬಲ್ರಿ ನಂಗೆ ಹೆಂಗ್ ಗೊತ್ತ್ರಿ ಅಂತ ನಾ ಅಂದೆ. ಇದ ನೋಡಿ ಇಲ್ಲಿ ಯಾಕೆ ಸೌಕಳಿ ಹಿಂಗ್ ಹೆಚ್ಚಾತಿ ಕಡಿಮೆ ಆತಂದ್ರ ನಿನ್ನ ಪಾದ ಹಂಗ ಐತಿ, ಅದಕ್ಕೆ ಅಲ್ಲಿ ನಾಲ್ ಬಡಸ್ತಿರ್ತಾರ. ಅದನ್ನ ಹುಷಾರಿಂದ ಶಾಣ್ಯರ್ ಕಡೆಯಿಂದ ಹಾಕ್ಸ್ಬೇಕಪ್ಪ, ಇಲ್ಲ ಅಂದ್ರೆ ಹಾಕವಂದ್ರು. ಆಮೇಲೆ ಒಮ್ಮೊಮ್ಮೆ ಏನೋ ಅದು ಕೊಳಗದ ಮ್ಯಾಗ ಅದೇನು ಮಿದು ಆಗಿರ್ತಾವಂತ್ರಿ ಕೊಳಗ. ನಂದೆ ಅದ್ ಯಾಕೆ ಮಿದು ಕುರಿ ಬಿರ್ಸಿರ್ತಾವ, ನಮ್ಮ ಉಗುರು ಇದ್ದಂಗ ಇರ್ತಾವ ನೋಡ್ರಿ ಅವೇನಂದ. ಹಂಗಲ್ಲ ಅಲಾದಿ ನೀರ ನಿಂತಿರ್ತಾವ, ಹಸಿಯಾಗಿ ನಿಂದ್ರಿಸ್ತಾರ. ಆಮೇಲೆ ಒಮ್ಮೊಮ್ಮೆ ಏನಾಕಪ್ಪ ಆಹಾರದಾಗ ಹೆಚ್ಚು ಕಮ್ಮಿ ಆದ್ರೂ ನಮ್ಮ ಮತ್ತೆ ಇನ್ನೊಂದ್ರಿ ಗೌಡ್ರ ಅವ್ರು ಆಗ ಹೇಳ್ತ ನೋಡಿ, ದನದ ಹೇಳ್ಕೊಂತ ಮನುಷ್ಯರದು ಹೇಳಕ್ ಚಲ್ ಮಾಡ್ಬಿಡ್ತಾರ. ಈ ಮನುಷ್ಯರದು ಉಗುರು ನೋಡಿ ಏನು ಅಂದ್ರೆ ಐತ್ ಬಿಡ್ರಿ ಅಂದ್ ನಾನು. ನೋಡು ಒಮ್ಮೊಮ್ಮೆ ಬೆಳ್ಳನ್ ಗೆರಿ ಬಿದ್ದಿರ್ತಾವ, ಒಮ್ಮೊಮ್ಮೆ ಮುದುಡಿ ಹಾಕವ, ಒಮ್ಮೊಮ್ಮೆ ಬೆಳೆಯದೇ ಇಲ್ಲ, ಒಮ್ಮೊಮ್ಮೆ ಜಗ್ ಬೆಳದ್ ಬಿಡ್ತಾವ. ಹಿಂಗ ಯಾಕೈತಿ ಉಗುರು ಗೊತ್ತೈತೆ ನಾನು? ಇಲ್ರಿ ಸರ ಸಾಹೇಬ್ರ ನಂಗೆ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ ಬಿಡ. ಅಂದ್ರೆ ಅವ್ರು ಆಹಾರದ ಒಳಗ ಏನೋ ಅದು ಲಘು ಪೋಷಕಾಂಶಗಳು ಅಂತ ಬಹಳಷ್ಟು ಅದಾವಂತ್ರಿ. ಅದೇನೋ ಖನಿಜ ಲವಣ ಬೇಕಂತ್ರಿ, ಅವ್ ಏನೇನ ಹೆಸರು ಹೇಳಿದ್ರಿ, ಜಿಂಕು ಬುರಾನು ಏನೇನ್ ಅಂತೀವಲ್ಲ ಆ ತರದ ಹೆಸರು ಏನೇನ ಹೇಳಿದ್ರಿ. ನನಗಂತೂ ದ್ಯಾಸ್ ಉಳಿಲಿಲ್ಲ ಅವ್ರು ಹೇಳಿದ್ದು. ಒಟ್ಟಾರೆ ಖನಿಜ ಲವಣ ಕಡಿಮೆ ಆದ್ರೆ, ಜೀವಸತ್ವ ಕಡಿಮೆ ಆದ್ರೆ ಉಗುರ್ನ್ಯಾಗಿಂದ ಗೊತ್ತಾಕತ್ತೇನ್ರಿ ಮನುಷ್ಯರ್ಗೊಳಗ. ಆದ್ರ ದನದ ಕಾಲ ನಾವು ಪುರ್ಮಾಶಿ ನೋಡುವಲ್ಲ ಅಂತೀರಿ ರೈತರು. ಮತ್ತೆ ಕರೆನೂ ಐತ್ರಿ, ಯಾರ ದಿನ ಒಂದಕ್ಕೂ ಕೊಳಗ ನೋಡ್ತಾರ್ರಿ. ಹಂಗಾಗಿ ಅವು ಮಿದು ಆಗಿರ್ತಾವಂತ್ರಿ. ನಾ ಕೇಳಿದೆ ಸಾಹೇಬ್ರ ಈಗ ಮಿದು ಆದ್ರೆ ಏನ್ ಮಾಡ್ಬೇಕು ಹೇಳ. ಮಿದು ಆದ್ರ ಅವ್ರಂದ್ರು ಮಟ್ಟ ಮೊದ್ಲೇದಾಗ ನೋಡಪ್ಪ ಅದನ್ನ ಹೆಚ್ಚು ಹಸಿ ಆಗಲ್ದಂಗ ನೋಡ್ಕೋಬೇಕು. ಅಂದ್ರೆ ಅಲಾದಿ ಮಳೆಯಾಗ ನೀರಾಗ ಕೆಸರಾಗ ನಿಂದಿರ್ಸ್ಬಾರ್ದು, ಕಟ್ಬಾರ್ದು. ಹೌದ್ರಿ ಗೌಡ್ಶನಿ. ಆಮೇಲೆ ನೆಲ ಸ್ವಚ್ಛ ಅಂದ್ರೆ ಯಾವಾಗಲೂ ಸಾಪ್ ಇರ್ಬೇಕು ಆದಟ್ಟು. ಅಂದ್ರೆ ಜಾರಿ ಬೀಳುವಂತದ್ದಲ್ಲ, ಆದ್ರ ಗುಮುಟಿದ್ದು ಕಲ್ಲಿದ್ದು ಅವಕ್ಕ ಕಾಲು ಉರಿದ್ರ ಹಿಂಗ ಹೊಳ್ಳುವಂತದ್ದು ಇರಬಾರದು. ನೆಲ ಮಾತ್ರ ಅಗದಿ ದನ ಕಟ್ಟಕ್ ಯೋಗ್ಯ ಇರ್ಬೇಕು. ಮಿದು ಇದ್ರ ಬಹಳ ಚಲೋನ, ಅದೇನ್ ತಪ್ಪಂತ ಅಲ್ಲ. ಆದ್ರೆ ಅದ್ರ ಪಾದಕ್ ಮಾತ್ರ ಅದ್ರ ರಕ್ಷಣೆ ಕೊಡುವಂತ ಇರ್ಬೇಕದ ಅಂದ್ರ. ಆಮೇಲೆ ನಂದು ಈಗಾಗಲೇ ಮಿದುವಾಗಿದ್ವಿ ಏನ್ ಮಾಡ್ಬೇಕ್ರಿ ಅಂದ್ರೆ, ಮೊದಲ ಅದನ್ನ ಕೆಡಿವಿ ಅಥವಾ ಅದನ್ನ ಒಂದ ಕಾಲ ಹಗೂರ್ಕೆ ಎತ್ತಿ ನೋಡ. ಆ ಕೊಳಗದ ಮ್ಯಾಲೆ ಏನೈತಲ್ಲ ಎಲ್ಲರ ರಸಿಗೆ ಪಸಿಗೆ ಆಡ್ತಿದ್ರ ತಕ್ಷಣ ನೀ ದವಾಖಾನಿಗೆ ಒಯ್ಯ ಅದನ್ನ. ಅದನ್ನ ಡಾಕ್ಟರ್ ಸಾಹೇಬ್ರ ಅದೇನ್ ಡ್ರೆಸ್ಸಿಂಗ್ ಮಾಡೋದ ಅದು ಇದನ್ನ ಮಾಡೋದು ಮಾಡ್ತಾರ. ಇಲ್ಲ ಅಂದ್ರ ಅವ್ರ ಹತ್ರ ಒಂದ್ ಔಷಧ ಇರ್ತೈತಿ, ನೀವ್ ಕೇಳಿದ್ರಪ್ಪ ಅಂತಂದ್ರ ಅದನ್ನ ಕೊಳಗ ಬಿರುಸ್ ಮಾಡಕ್ ಅದೇನೋ ಅಂದರ್ರಿ ಕೊಟ್ರ ಫಾರ್ಮಲಿನ್ ಅಂತ ಹಿಂಗೇನೋ ಅಂದರ್ರಿ ಅವ್ರು. ಅದೇನೋ ಔಷಧ ಅವ್ರ ಹೇಳ್ತಾರ ಡಾಕ್ಟರ್ ಸಾಹೇಬ್ರು. ಅಂತ ತೊಗೊಂಬಂದ್ ನೀವ್ ಬರದು ಕೊಡ್ತಿದ್ರಿ. ಗದ್ಲು ಬಾಳ ಐತದ ಫಾರ್ಮಲಿನ್ ಅಂತ ನೆನಪ್ ಬಂದೈತ್ರಿ. ಅವ್ರನ್ನ ಕೇಳೇ ಹಚ್ಬೇಕು ನೋಡ್ರಿ ಒಟ್ಟೆ ಅದ್ ಹೇಳ್ತಾರ. ಅದೇ ಇದು ನಾಂದೆ ಎತ್ತಿಂದ ಆದ ಕೂಡ ನೀವು ಗೌಡ್ರಿ ನೀವ್ ಹೇಳಿದ್ರಲ್ಲ ಈಗ ಆಕಳದ್ದು, ನಾಂದೆ ಆಕಳ ಎಮ್ಮಿ ಆಡು ಕೊಡ್ತಾವ್ರಿ, ಅದ್ರ ಮ್ಯಾಗ ಎಲ್ಲಿ ನಾವು ಬಂಡಿ ಹೊಡ್ತೀವಿ ಅಂತ ನಾನು. ಭಾಷಣ ಹಂಗಲ್ಲು. ಪಾದ ಯಾವಾಗಲೂ ಇಡೀ ದೇಹದ ಭಾರ ಹೊರತಿರ್ತೈತ ಅದು. ಈಗ ಒಂದ್ ಆಕಳಂದಿ ಎಮ್ಮೆ ಅಂದಿ ಹೆಚ್ಚು ಕಮ್ಮಿ 300 - 400 ಕಿಲೋ ಇರ್ತಾವ ಅವು. ಈಗ ದೊಡ್ಡ ದೊಡ್ಡ ಜಾತಿ ಎಮ್ಮೆ ಅಂತ ಅವಕ್ಕ ಮೈನ ವಜ್ಜೆ ಇರ್ತೈತಿ. ನಿಮ್ಮ ದೊಡ್ಡ ದೊಡ್ಡ ಅದಾವ ನೋಡ್ರಿ ಆಕಳ, ಮತ್ ಒಂದ್ 2 ಎಮ್ಮೆ ಅವು ಹಿಂಗ್ ಮುರುಗಿವು ಕಟ್ಟಿರ್ಲಿಲ್ಲ, ಮುರ್ರಾನ ಏನ ಒಂತಾರ ನೋಡ್ರಿ ಅವೆಲ್ಲ ಮುರ್ರಾಜ ಅಂತ. ಅವಕ್ಕ ಕಾಲ್ ಏನಾಗ್ಬಿಡ್ತೈತಿ ಕೊಳಗ ವಜ್ಜ ಹೊತ್ತು. ಈಗಾಗಲೇ ಮಾತಾಡಿದ್ವಲ್ರಿ, ಆಹಾರದ ಪೋಷಕಾಂಶ ಅದ್ರೊಳಗೊಂದು ಏನೋ ಕಡಿಮೆ ಇದ್ರ, ಆಮೇಲೆ ಹಸಿ ಒಳಗ ನಿಂತಿದ್ರ ಅವು ಸಹಿತ ಮೆತ್ತಗ ಹಾಕವಂತ್ರಿ ಕೊಳಗ. ಆಮೇಲೆ ಇನ್ನೂ ಒಂದ್ ಎಲ್ಲೇ ನೋಡ್ಯಾರ್ರಿ, ಈಗ ಮಾಲಕರು ಎಲ್ಲಾರು ಚಲೋನ ಇರ್ತಾರ, ಮಾತ್ ಬೇರೆ ಕೆಲವು ಮಂದಿ ಶೀಟಗರು ಹುಡ್ರು ಇರ್ತಾವ ನೋಡ್ರಿ ಮನ್ಯಾಗ ದನ ಕಾಯಾರ. ಅವ್ ದನ ಏಳಿಲ್ಲ ಅಂದ್ಕೊಳ್ಳೆ, ಎಮ್ಮಿ ದೌಡ್ ಬರ್ಲಿಲ್ಲ ಅಂದ್ಕೊಳ್ಳೆ ಪಾಟ್ ಹೊಡಿಯೋದು, ಬಡಿಗಿ ತಗೊಂಡ್ ಬಡಿಯೋದು ಮಾಡತಾವ್ರಿ. ಇನ್ನು ಅದನ್ನ ಅವ್ರು ಡಾಕ್ಟರ್ ಸಾಹೇಬ್ ಹೇಳಿದ್ರಿ, ನೋಡ್ಬಸಣ್ಣ ಒಂದ್ ಸ್ವಲ್ಪ ಮನುಷ್ಯತ್ವ ಇಟ್ಕೊಂಡು ದನ ಸಾಕ್ರಿ. ಈಗ ಏನಾಕೈತಿ ಹೊಡಿಯೋದು ಅಂದ್ರೆ ಒಬ್ಬೊಬ್ಬರಂತೂ ನೋಡ್ಯಾರಂತ್ರಿ, ಅವ್ರು ಮಕ್ಕೊಂಡಿರ್ತಾನ ಗಿಡದ ಬುಡ್ಕ, ಅಲ್ಲಿ ದನ ಮೇಯ್ತಿರ್ತಾವ ಎಮ್ಮಿ, ಅದು ಆಚೆ ಕಡೆ ಹೊಂಟಿ ಅಂದ್ಕೊಳ್ಳಿ ಒಂದ್ ಕಲ್ ತಗೊಂಡ್ ಹಿಂಗ್ ಹೋಗಿತಾನಂತ್ರಿ. ಅಂತಾರು ಅದಾರ, ಎಲ್ಲಾರು ಅಲ್ಲ, ಕೆಲವ್ರು ಅದಾರಂತ್ರಿ ಹಂಗ್ ಮಾಡಿದ್ರಿ. ಅದು ಆಮೇಲೆ ದನ ಹರಡ್ತಾವ್ರಿ. ಈಗ ಕೂಡ್ ಬಿಟ್ಟಲೆ ಹೊರಗ್ ಮೇಕ ಅದ ನೀವ್ ಹೇಳಿದ್ರಲ್ಲ ಆಕಳ ಎಮ್ಮಿ ಹೊರಗ್ ಬಿಟ್ಟಿರ್ತೀವಿ ನೋಡ್ರಿ, ಅಂತ ಹೊತ್ನೆ ಒಂದ್ಕೊಂದ್ ಹದಾಡ್ತಿರ್ತಾವ, ಪೆಟ್ಟು ಬೀಳ್ತಾವ. ಆ ಪೆಟ್ಟು ಬಿದ್ದದನ್ನ ನಾವು ಲಕ್ಷ ಕೊಟ್ಟು ನೋಡೋದಲ್ರಿ, ಅಷ್ಟು ಬರೋದಿಲ್ಲ. ಆದ್ರೆ
ಯಾರ ರೈತರು ಅಗದಿ ಚಲೋ ದನದ ಮೇಲೆ ಪ್ರೇಮ್ ಇರ್ತೈತಿ ಅವ್ರು ಆಗಿದ್ದಾಗ ನೋಡ್ತಾರ, ಆಗಿದ್ದಾಗ ಕಾಳಜಿ ಮಾಡ್ತಾರ ಡಾಕ್ಟರ್ ಸಾಹೇಬ್. ನಂದೆ ಕಾಳಜಿ ಏನ್ ಮಾಡ್ಬೇಕ್ರಿ ಅಂದ್ರ ಮೊದಲ ಅಲ್ಲೂ ಸಹಿತ ನೋಡ್ರಿ ಹೊರಗ್ ಮೇಯಾಕ ಅನ್ಕಾತ ಒಂದ್ 3-4 ದಿವ್ಸ ಬಿಡಬಾರ್ದು. ದವಾಖಾನ್ಯಾಗ ಹೇಳಿದ್ರಪ್ಪ ಅಂದ್ರ ಬೇಕಾದಷ್ಟು ಈಗ ಗುಳಿಗಿನೂ ಬಂದಾವ, ಇಂಜೆಕ್ಷನ್ ಬಂದಾವ, ಯಾವ್ದಕ್ಕದಕ್ಕೆ ಅವಶ್ಯ ಐತಿ ಅದನ್ನ ಅವ್ರು ಡಾಕ್ಟರ್ ಬರ್ದ್ ಕೊಡ್ತಾರೆ, ಮಾಡ್ಸೋಸ್ರಿ. ಆಮೇಲೆ ಗಾಯ ಆದ್ರ ಮಾತ್ರ ಅಲಕ್ಷ್ಯ ಮಾಡ್ಬೇಡ ಅಂದ್ರಿ. ಯಾಕಂತ ಕೇಳ್ರಿ ನೀವು. ಮತ್ತೆ ಹೇಳ್ತೀನಲ್ರಿ, ಅಲ್ಲ ಬಸಣ್ಣ, ಮತ್ ನಾವ್ ಕೇಳ್ಬೇಕಂದ್ರ ಕುಂತೀವಿ. ಹೌದ್ರಿ, ಅದನ್ನ ಹೇಳಿದ್ರಿ. ಗಾಯದ್ ಯಾಕಂದ್ರ ಅದ್ರ ಅವ್ರು ಬಹಳ ತೋರ್ಸಿದ್ರು, ಬಾಯಿಲಿ ಅಂತ ಕರ್ಕೊಂಡು ಹೋದ್ರಿ. ಇವ್ ಏನಿವು ಅಂದ್ರ ಒಂದ್ ನಮೂನಿ ಮಂಡಕ್ಕಿದ್ದಂಗ ಅದಾವಲ್ರಿ ಇವು ಅಂದ್ ನಾನು. ಬಸಣ್ಣ ಮಂಡಕ್ಕೆಲ್ಲೋ ಮರಯ್ಯ, ಆ ಗಾಯದನು ಹುಳ ಇವು ಬಾಲುಳ ಅಂತಂದ್ರು. ಭಾರಿ ಆಯ್ತು ಬಿಡು ಬಸಣ್ಣ ಹಂಗಂದ್ರೆ. ಹೌದು, ನೋಡಿದ್ನಲ್ರಿ ನೋಡ್ಸೇನಿ ನಿಮ. ನನಗ ಒಂದ್ ನಮನಿ ಆಗ್ಬಿಡ್ತು. ಮುಂದ್ ಈಗ ಎಲ್ಲರ ಚುಮ್ಮರಿ ಮಂಡಕ್ಕಿ ತಿನ್ನ ಕುಂತ್ರ ಬರ್ರಿ ಅವನ್ ನೆನಪು ಬರ್ತೈತಿ ನೋಡ್ರಿ. ಸುಸಲ ತಿನ್ನ ಕುಂತ್ರ ನನಗ ಹುಳದ್ ನೆನಪು ಬರ್ತ ನೋಡ್ರಿ ನೋಡ್ರ. ಆಮೇಲೆ ಕೇಳಿದೆ, ಅಯ್ಯೋ ಇವನ್ ಹಿಂಗೆ ಹೆಂಗ ಹಾಕೋರಿ, ಇವ್ ಎಲ್ಲಿಂದ ಬರ್ತಾವ, ಇವ್ ಹೆಂಗ್ ಹಾಕೋರಿ. ಇಲ್ಲಪ್ಪ, ಗಾಯ ಆದಾಗ ನೀವು ನೋಡೋದಿಲ್ಲ, 1 ದಿವಸ 2 ದಿವಸ. ಹೌದು ಹೌದು ಬಸಣ್ಣ, ನೊಣ ಹರಡ್ ಬಿಡ್ತೈತಿ ಮ್ಯಾಲೆ, ನೊಣ ಬಂದು ಅಲ್ಲಿ ಕುಂತ ಬಿಡ್ತಾವ. ಕುಂತ್ರಿ ಏನಾಗತ್ರಿ ಅಂದ, ಬಸಣ್ಣ ನಿನಗೊಂದು ಗೊತ್ತಿಲ್ಲ ಅಂದ್ರ ಏನ್ ಹೇಳ್ರಿ ಗೌಡ್ರ. ಗೌಡ್ರ ಹೇಳ್ತೀನಿ ಕೇಳ್ರಿ. ಡಾಕ್ಟರ್ ಸಾಹೇಬ್ರಿ ಏನ್ ಹೇಳ್ರಿ ಅಂದ್ಕೊಳ್ಳಿ ಅವ್ರು ಅಂದ್ರು, ನೊಣಕ್ಕ ಒಂದು ದೇವ್ರು ವರ ಕೊಟ್ಟನಂತ್ರಿ. ಅಲ್ಲ ಹೋಗಿ ನಕ್ಕೊಂತ ಹೇಳಿದ್ರಿ ಅವ್ರು. ಅಲ್ಲಿ ಅದು ಎಲ್ಲಿ ಕುಂದಿರ್ತೈತೆ ಅಲ್ಲಿ 10,000 ತತ್ತಿ ಇಟ್ಬಿಡ್ತೈತಂತ್ರಿ. ಅದು ನಾಂದೆ ಹೋಗ್ರಿ ಸಾಹೇಬ್ರಿ ಏನ್ ಹೇಳಕತ್ತೀರಿ ನೀವು. ಇಲ್ಲೋ ಬಸಣ್ಣ, ಅಷ್ಟಕ್ಕೊಂದ ತತ್ತಿ ಇಟ್ಬಿಡುತ್ತಲ್ಲ, ಅದರ ತತ್ತಿ ಒಡದ ಮರಿ ಆಗಿಬಿಡ್ತಾವ. 3 ದಿನದ ನಿಮ್ ಕಣ್ಣಿಗೆ ಕಾಣಕತ್ತಾವ. ಇಲ್ಲದಾವ್ ನೋಡಿ ಇವ ಬಾಲ್ ಬರೀ ಭಾರಿ ಸಂತತಿ ಆಗಿಬಿಡ್ತದ. ಗೊತ್ತಾಗ್ತದೆ. ಅಂದೆ ಮತ್ತೆ ಇದನ್ನ ಹ್ಯಾಂಗ ಮಾಡ್ಬೇಕು. ಅದಕ್ಕ ನಾ ಹೇಳೋದು, ಗಾಯ ಆಗಿದ್ ನೀವು ನೋಡಿದ್ರಿ ಅಂದ್ರ ಮನೆಯಾಗಿರ ಬೇವಿನ ಎಣ್ಣೆ ಹಚ್ಚಿಬಿಡ್ರಿ ಕಾಲಿಗೆ. ಅಥವಾ ಎಲ್ಲರ ಗಾಯ ಆಗೋಲ್ದಕ್ಕ ಬೇವಿನ ಎಣ್ಣೆ ಮೊದಲು ಮನ್ಯಾಗ ಇಟ್ಟ ಬಿಡ್ರಿ ಒಂದ್ ಸಣ್ಣ ಶಿಶಿದಾಗ ಅಂತ ಅಂದ ಬಿಟ್ರಿ ಅವ್ರು ಡಾಕ್ಟರ್ ಸಾಹೇಬ್. ಆಮೇಲೆ ದವಾಖಾನಿಗೆ ಹೋಗೋದು ಐತಿ ಬೇಕಂದ್ರ ದವಾಖಾನಿಗೆ ಹೋಗ್ಬೋದು. ಆದ್ರ ಮೊದಲು ನೋಡಿದ ಕೂಡ ಮೊದಲು ಬೇವಿನ ಎಣ್ಣೆ ಹಚ್ಚಿ ಗಾಯ ಸ್ವಚ್ಛಗ ಅದನ್ನ ತೊಳ್ಕೊಂಡು ಬೇವಿನ ಎಣ್ಣೆ ಹಚ್ಕೊಡ್ರಿ. ಹಸಿ ಆಗಲ್ದಾಗ ನೋಡ್ಕೊಡ್ರಿ. ಮತ್ ಮಾಯಲಿಲ್ಲ 1 ದಿವಸ 2 ದಿವಸದಾಗ ಅಂದ್ರೆ ದವಾಖಾನಿಗೆ ಮಾತ್ರ ಹೋಗೋದ್ ಬಿಡ್ಬ್ಯಾಡ್ರಿ. ಮನ್ಯಾಗ ಒಂದಿಷ್ಟು ಮಲಾಮ್ ಇಟ್ಕೊಂಡಿದ್ರಂತೂ ಇನ್ನೂ ಚಲೋ ಅಂದ್ರಿ. ಹಂಗ ಇವು ಆಕಳ ಎಮ್ಮಿ ಕುಂಟುದು ಏನೈತಲ್ರಿ, ಭಾರಕ್ಕ ಕುಂಟಾವಂತ್ರಿ. ಒಮ್ಮೊಮ್ಮೆ ಅತಿ ತೋಲಾಗಿರ್ತಾವ, ವಜೆ ಆಗಿರ್ತಾವ, ಕೆಲವು ನೋಡಿರ್ತೀವ್ರಿ. ಆಹಾರ ಪ್ರೀತಿ ಮ್ಯಾಗ ಭಯಂಕರ ತಿನ್ಸದ್ರಿ. ಈ ಹೆಣ್ಮಕ್ಳಂತೂ ಅಲ್ರಿ ಗೌಡ್ರ, ಎಮ್ಮಿ ಮ್ಯಾಗ ಏನ್ ಪ್ರೀತಿ ಅಂತೀನ್ರಿ ಕೆಲವು ಮಂದಿ. ಇದು ಹಾಕಿದ್ದ ಮೊಸರಿನೂ ಕುಡಿಸ್ತಾರ, ನುಚ್ಚುನು ಇಡ್ತಾರ. ಅಲ್ಲ ನಾ ಏನ್ ಬೇಕತ್ತಿಲ್ರಿ ಗಡಿಸಲಿ. ಆದ್ರ ಅದಕ್ಕೂ ಒಂದು ಅಡ್ಡಾಡ್ಬೇಕು. ಅದು ಮೈ ಒಂದ್ ಅತಿ ಮ್ಯಾಗ ಇರ್ಬೇಕ್ರಿ. ಹಚ್ಚಿದ್ರ ಕಾಲಿನ ಮೇಲೆ ತ್ರಾಸ ಹಾಕಿರತ್ತ ಮುಂದ. ಅದಕ್ಕ ಇಂಥವ್ನ ರಕ್ಷಣೆ ಮಾಡ್ಕೊಡ್ರಿಪ್ಪ ಅಂದ್ರಿ. ನಾತ್ರಿ ಡಾಕ್ಟರ್ ಸಾಹೇಬ್ರ, ನಾನು ಬರೀ ದನದ ದಾಟ ಕೇಳಿದೆ, ನಂದೊಂದಿಟ್ಟು ಹೇಳ್ರಲ್ಲ ಮನುಷ್ಯರ್ದು. ಹೌದ್ರಿ, ಅವ್ರು ಬಾಯಿ ಇಲ್ಲದ ಪ್ರಾಣಿನ ನೋಡ್ತಾರದ್ರ ನಮ್ಮನ್ನ ಯಾಕೆ ನೋಡ್ಬಾರ್ದಂತ ನಾನು. ಹೌದಲ್ರಿ? ಅವ್ರ ಅಂದ್ರ ಏನಿಲ್ಲಪ್ಪ ನಿನಗೂ ಹಂಗೈತಿ. ಅತಿ ತ್ರಾಸ ಆದ್ರ ಇಂತ ಒಂದಿಟ್ಟು ಬ್ಯಾನಿ ಕಡಿಮೆಗಾಗ ಗುಳಿಗೆ ಇರ್ತಾವ, ಅಂತ ಗುಳಿಗೆ ನೀವು ತಗೋಬಹುದು. ಮತ್ ನಮ್ಮ ತಗೊಂಡ್ಕೊಂಡು ದನದ್ವು ಅಲ್ಲಿ ಸಿಗ್ತಾವ, ಮನುಷ್ಯರದಾವ್ ಕಡೆ ಹೋಗಿ ಬರ್ಸ್ಕೊಂಡು ಹೋಗು. ಆದ್ರೆ ನೀನು ಒಂದಿಟ್ಟು ಆರಾಮ್ ಮಾಡು. ಊರ್ ಗಣ 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 ತಿರುಗಿಡ್ತಿಯಪ್ಪ, ಹಂಗ ಮಾಡ್ಬಾರ್ದು ಬಸಣ್ಣ. ಬಸಣ್ಣ ನಿನಗೂ ಒಂದ್ 2 ದಿವಸ ಆರಾಮ್ ಕೊಡ್ಬೇಕಾಗತ್ತೆ. ನಾಂದೆ ಏನ್ ಮಾಡೋಣ್ರಿ, ಜವಾಬ್ದಾರಿ ಹೆಚ್ಚಾದಂಗೆಲ್ಲ. ಇತ್ತಾಗ ಕೆಲಸ ಹೆಚ್ಚಾಕವ್ರಿ, ಇತ್ತಾಗ ವಯಸ್ಸುನು ಹೆಚ್ಚಾಕೈತ್ರಿ. ಏನ್ ಮಾಡೋಣ್ರಿ ಡಾಕ್ಟರ್ ಸಾಹೇಬ್ರ. ಮತ್ತೆ ಇದ್ದದ್ರಾಗ ಕುಂಟಿಗೋ ಬಸಣ್ಣ ಬಾಳ ಜಗ್ಗ ಕತ್ತಿದೆ. ಆದ್ರ ಪರವಾಗಿಲ್ಲ, ಬಾಳ ಮಾಹಿತಿ ಮಾತ್ರ ಇವತ್ತು ತಗೊಂಡ್ಬಂದಿದೆ. ಆ ಮಾಹಿತಿನ ಎಲ್ಲಾ ರೈತರು, ನಮ್ಮೂರ್ ರೈತರಿಗೆ ಎಲ್ಲರಿಗೂ ಹೇಳ್ತೀನಿ. ಯಾಕಂದ್ರೆ ಕುಂಟು ವಿರುದ್ಧ ಆಕಳಾಗ್ಲಿ ದನಗಳಾಗ್ಲಿ ಅದನ್ನ ಆರೈಕೆ ಮಾಡ್ಬೇಕು ಅಂತ ಹೇಳ್ತೀನಿ ಎಲ್ಲರಿಗೆ. ಅಲ್ರಿ ಬರೀ ಅಲ್ಲ, ನಾ ಯಾಕೆ ಇದನ್ನ ಬಂದೆ ಅಂದ್ರೆ ಮಂದಿಗೆ ಬಾಳ ಮಂದಿಗೆ ಏನ್ ಅಲಕ್ಷತನ ಮಾಡ್ತಾರ, ಅದ ಕುಂಟತ್ತ ಅಂದ್ಕೊಳ್ಳಿ ಅದೇನಾಗತ್ತ ಬಿಡು ಅಂತಾರ. ಹಂಗಲ್ಲ, ಕೂಡ ದನ ಇದ್ರ ಹುಡಾಕ್ ಬರುದಿಲ್ಲ, ಕೆಲಸ ಕಟ್. ಇತ್ತ ಹಿಂಡ ದನ ಇದ್ದು ಆಕಳ ಎಮ್ಮಿ ಅಂದ್ರ ಹಾಲ್ನ್ಯಾಗನು ಕಡಿಮೆ ಆಕೊಂತ ಹೋಗ್ತೈತಿ, ಆರೋಗ್ಯನು ಕೆಡ್ತಾವ. ಅದಕ್ಕ ನಾ ಓಡಿ ಬಂದಿನಿ ನೋಡಿ. ಬಾಳ ಚಲೋ ಆತ್ ಬಿಡು ಬಸಣ್ಣ, ಬಾಳ ಚಲೋ ಆದ್ರಿ. ಇಷ್ಟೆಲ್ಲ ಹೇಳಿನಂತೀರಿ ಏನ್ರಿ? ಗೊತ್ತಾತಪ್ಪ, ನಿನ್ ರಾಗ ನೋಡಿ ಗೊತ್ತಾತು. ಮನಿ ಮಗನ್ ನಾವ್ ಎಂದರ ಹಂಗ ಕಳಿಸ್ತೇವ ಹೇಳಲ್ಲ ಬಸಣ್ಣ? ಹ್ಞೂನ್ರಿ, ಮತ್ತೆ ಹೇಳ್ರಿ. ಆಗ್ಲೇ ಚಾ ಮಂಡಕ್ಕಿ ರೆಡಿನೂ ಆಗ್ಬಿಟ್ಟೈತಿ. ತಗೊಂಬರ್ತಾಳ ನಮ್ ಗಂಗವ್ವ. ಗಂಗವ್ವ ತಗೊಂಬಾವ, ಕೊಡಿ ಇಲ್ಲಿ.
ಬಸಣ್ಣ ಬಿಸಿ ತಿಂದಂಗ ಈಗ ಮನಸ್ಸಿಗೆ ಸಮಾಧಾನ ಆತ್ರಿ ನನಗ. ಮತ್ ಹೌದು ಇಷ್ಟೊತ್ತನ್ನ ಚರ್ಚೆ ಮಾಡಿ ಮಾತಾಡಿ ನಮಗ ಚಾ ಆಮೇಲೆ ಗೌಡ್ರ ಮನಿ ಚಾ ಕುಡಿಲಿಲ್ಲ ಅಂದ್ರೆ ನನ್ ಜೀವ ಅರ್ಧ ಹೋದಂಗ ನೀವು ತೋರಿ ಗೌಡ್ರ ಚಾ ತೋರಿ ಚಾ ತೋರಿ. ನೀರ್ ಕುಡ್ದಂಗ್ ಕುಡಿತೀವಿ ನೋಡ್ರಿ ನಾವು ಚಾನ. ಬಸಣ್ಣ ನಿನ್ಗೆ ಅಂದೇನಪ್ಪ ನಾನು, ಏನ್ ಬಿಡಪ್ಪ ಬಸಣ್ಣನ್ ಚಾ ಕುಡ ಇದನ್ನ ಭಾರಿ ಮಜಾ ಐತಿ ಅಂತ ಹೇಳಿ. ಏನ್ ಮಾಡುದ್ರಿ ಮನ್ಸಿಗೆ ಆನಂದ ಆಗ್ಬೇಕ್ರಿ ಅಷ್ಟ ಆತ್ಮ ಬಹಳ ಸಂತೋಷ ಆತ್ರಿ ಗೌಡ್ರ. ಈ ವಿಷಯ ಒಂದ್ 4 ಮಂದಿಗೆ ಮುಟ್ಟಿದ್ರ ನಾನು ಕೆಲಸ ಚೊಕ್ಕ ಆದಂಗ ಮುಟ್ಟಿಸ್ತೀನಿ ಬಸಣ್ಣ. ನನ್ನ ಮಾತು ಎಲ್ಲಾರು ಕೇಳ್ತಾರ ಮತ್ತೆ ನೋಡ್ರಿ ಮಾತ್ರಿ. ಹಾಗಾರಿ ನಾ ಬರ್ತೀನಂತ ಬರ್ಲ್ರಿ ಗೌಡ್ಸೇನಿ. ಹೋ ಬಾಪ ಹೋ ಬಾ ಬಸಣ್ಣ. ಬರ್ತೀನ್ರಿ ಗೌಡ್ರ, ನಮಸ್ಕಾರ. ಕೇಳುಗ್ರ, ಇದುವರೆಗೆ ವಾರ ವಾರ ಬರುವ ವಾರದ ಬಸಣ್ಣ ಜಾನುವಾರುಗಳ ಕುರಿತು ವಿಷಯ ಹೇಳಿದ್ದನ್ನ ಕೇಳಿದ್ರಲ್ಲ. ಮತ್ತ ಮುಂದಿನ ವಾರ ಬಸಣ್ಣ ಹೊಸ ವಿಷಯ ತಗೊಂಡು ಬೆಟ್ಟಕಾನಂತ್ರಿ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರ. ಇಂದಿನ ವಾರದ ಬಸಣ್ಣ ಕಾರ್ಯಕ್ರಮದಾಗ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ, ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ಮಳಿಮಠ್. ಸಂಯೋಜನೆ ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ.